ಇಷ್ಟ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಲೋಕಸಭಾ ಅಭ್ಯರ್ಥಿ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಪದ್ಮರಾಜ್ ಅವರು, ಹಾಗೆ ನಮ್ಮ ಕಾರ್ಯಾಧ್ಯಕ್ಷ ಮಂಜುನಾಥ್ ಮೊಹಮ್ಮದ್ ಅವರು, ಹಾಗೆ ಇಲ್ಲಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ವಿನಯರಾಜ್ ಅವರು, ನಗರ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರಕಾಶ್ ಶಾಲಿಯಾನ್ ಅವರು, ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂತಹ ಟಿ.ಕೆ. ಸುಧೀರ್ ಅವರು, ಹಾಗೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ನಮ್ಮ ಕಳೆದ ಲೋಕಸಭಾ ಕ್ಷೇತ್ರದ ನೆಚ್ಚಿನ ಅಭ್ಯರ್ಥಿಗಳು ಆಗಿ ಬಂದ ಪದ್ಮರಾಜರವರೇ, ಇವತ್ತಿನ ರಾಜಕೀಯ ವಿದ್ಯಮಾನ ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ವಂಶ ಪಾರಂಪರ್ಯ ರಾಜಕೀಯ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದವರು ಜನತಾ ಪಕ್ಷ, ಜನತಾ ಪರಿವಾರ. ಆ ಜನತಾ ಪರಿವಾರದಲ್ಲಿ BJP, ಜನತಾ ಪಕ್ಷ ಎಲ್ಲ ಸೇರಿ ಆ ದಿನಗಳಲ್ಲಿ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಅಪಾದನೆಗಳನ್ನು ಮಾಡಿ ಈ ದೇಶದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿಯುವಂಥ ಪ್ರಯತ್ನ ಒಂದು ಕಾಲಘಟ್ಟದಲ್ಲಿ ಮಾಡಿ. ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಅಧಿಕಾರ ಸಿಕ್ಕಿದಂಥ ಸಂದರ್ಭದಲ್ಲಿ 2005ನೇ ಇಸ್ವಿಯಲ್ಲಿ 2005-6ನೇ ಇಸ್ವಿಯಲ್ಲಿ ಕರ್ನಾಟಕದಲ್ಲಿ BJP, ಜನತಾದಳ ಒಟ್ಟಿಗೆ ಸೇರಿ ಸರ್ಕಾರವನ್ನು, ಹಿಂದಿನ ಕಾಂಗ್ರೆಸ್ ಜನತಾದಳ ಜಂಟಿಯಾಗಿದ್ದ ಸರ್ಕಾರವನ್ನು ಬೀಳಿಸಿ ಅಧಿಕಾರಕ್ಕೆ ಬಂದರು. ಆವಾಗ ಅವರಲ್ಲಿ ಒಡಂಬಡಿಕೆ ಆಗಿತ್ತು. 20 ತಿಂಗಳು ಯಡಿಯೂರಪ್ಪ, 25 ತಿಂಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. ಯಡಿಯೂರಪ್ಪನವರು 20 ತಿಂಗಳು ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿ ಬೇಕಾದಷ್ಟು ಸಂಪಾದನೆ ಮಾಡಿಕೊಂಡರು. ಚೆಕ್ಕಿನಲ್ಲಿ ಕೂಡ ಹಣವನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡಿದರು. ಆ ದಿನಗಳಲ್ಲಿ ನಾನು ಪತ್ರಿಕೆಯಲ್ಲಿ ಓದಿದ ಹಾಗೆ ಕಡತಗಳಿಗೆ ಅವರ ಮಕ್ಕಳೇ ಸೈನ್ ಆಗ್ತಾ ಇದ್ದು ಎಂಬುದನ್ನು ನಾನು ಕಿವಿಯಲ್ಲಿ ಕೇಳಿದ್ದೇನೆ, ನೋಡಲಿಲ್ಲ. ಕಿವಿಯಲ್ಲಿ, ಯಾಕೆ ನಾನು ಆ ದಿನಗಳಲ್ಲಿ ಶಾಸಕನಾಗಿದ್ದೆ. ನಾನು ಪತ್ರಿಕೆಗಳಲ್ಲಿ ಬಂದದ್ದನ್ನು ಓದಿದ್ದು, ಅವರ ಮಕ್ಕಳು ಮುಖ್ಯಮಂತ್ರಿಗಳ ದಸ್ಕತ್ತನ್ನು ಕಡತಗಳಿಗೆ ಹಾಕ್ತಾ ಇದ್ರು. ಆದರೆ 20 ತಿಂಗಳಲ್ಲಿ ಕುಮಾರಸ್ವಾಮಿ ಯಡಿಯೂರಪ್ಪನವರಿಗೆ ಅಧಿಕಾರ ಬಿಟ್ಟುಕೊಡಲಿಲ್ಲ. ಆ ಸಂದರ್ಭದಲ್ಲಿ ಓಟ್ ಕೂಡ ಯಡಿಯೂರಪ್ಪನವರು ತಗೊಂಡಿದ್ರು ಮುಖ್ಯಮಂತ್ರಿ, ಆದರೆ ಅಧಿಕಾರ ಚಲಾಯಿಸಲಿಕ್ಕೆ ಆಗಲಿಲ್ಲ. ಯಾವಾಗ ಕುಮಾರಸ್ವಾಮಿ ಅವರಿಗೆ, ಯಡಿಯೂರಪ್ಪನವರಿಗೆ ಅವಕಾಶವನ್ನು ಕೊಡಲಿಲ್ವೋ, ಯಡಿಯೂರಪ್ಪನವರು ಬಹಳ ರುದ್ರಾವತಾರಕ್ಕೆ ತಾಳಿದ್ರು. ಎಷ್ಟು ದೊಡ್ಡ ಆಂದೋಲನವನ್ನು ಬೊಬ್ಬೆ ಹಾಕಿದ್ರು ಅಂದರೆ, ದೇವೇಗೌಡ ಕುಟುಂಬವನ್ನು ಭಾರತದ ನಾಗರಿಕರು ನಂಬಾರದು, ಬಹಳ ದುಷ್ಟ ಕುಟುಂಬ, ಆ ಕುಟುಂಬವನ್ನು ರಾಜಕೀಯದಿಂದ ಸರ್ವನಾಶ ಮಾಡಬೇಕೆಂಬ ಶಪಥವನ್ನು ಆ ದಿನದಲ್ಲಿ ಯಡಿಯೂರಪ್ಪನವರು ಹಾಕಿದ್ರು. ತಾವೆಲ್ಲ ಅದನ್ನೆಲ್ಲ ಬಲ್ಲವರು. ಆ ನಂತರದ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಆಯಿತು. ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬರಲಿಲ್ಲ, BJPಗೂ ಬಹುಮತ ಬರಲಿಲ್ಲ. ಆದರೆ ಕೆಲವು ಇಂಡಿಪೆಂಡೆಂಟ್ MLAಗಳನ್ನು ಸೆಳೆದು ಯಡಿಯೂರಪ್ಪನವರು ಸರ್ಕಾರ ಮಾಡಿದರು. 2008-9ರಲ್ಲಿ ಅಧಿಕಾರ ಚಲಾಯಿಸುವಂಥ ಸಂದರ್ಭದಲ್ಲಿ ಕೂಡ ಬಹಳ ದೊಡ್ಡ ಹಗರಣಗಳು ನಡೆಯಿತು. ಮೈನಿಂಗ್ ಹಗರಣ ಈ ದೇಶದಲ್ಲಿ ಬಹಳ ದೊಡ್ಡ ಒಂದು ಹಗರಣವಾಗಿ ಮಾರ್ಪಟ್ಟಿತು.
ಯಾರ ಸಪೋರ್ಟ್ರಿಂದ ಜನಾರ್ದನ ರೆಡ್ಡಿ ಮತ್ತು ಅವರ ಕುಟುಂಬದ ಸಹಾಯದಿಂದ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದರು, ಅವರ ಹಣಬಲದಿಂದ ಅಧಿಕಾರಕ್ಕೆ ಬಂದರು, ಅವರಿಗೂ ಇವರಿಗೂ ಬಹಳ ದೊಡ್ಡ ಮನಸ್ತಾಪವಾಗಿ ಜನಾರ್ದನ ರೆಡ್ಡಿ ಶಪಥ ಹಾಕಿದ್ರು, ಇಲ್ಲ ಯಡಿಯೂರಪ್ಪನನ್ನು ಇಳಿಸಿಯೇ ಸಿದ್ಧ ಎಂಬ ಮಟ್ಟಕ್ಕೆ ತಾರಕಕ್ಕೆ ಹೋಗಿತ್ತು. ಇದೆಲ್ಲ ರಾಜಕೀಯ ವ್ಯವಸ್ಥೆ. ಏನಾದರೂ ರಾಜಕೀಯ ವ್ಯವಸ್ಥೆ ಇದೆ ದೇಶದ ಹಿತಕ್ಕಾಗಿ, ರಾಜ್ಯದ ಹಿತಕ್ಕಾಗಿರುವಂಥ ವ್ಯವಸ್ಥೆ, ತಮ್ಮ ಕುಟುಂಬವನ್ನು ಸಾಕಲಿಕ್ಕಾಗಿ ರಾಜಕೀಯ ಅಲ್ಲ. ಉದಾಹರಣೆ ನಾನು ಇವತ್ತು ಜನರು ನನಗೆ ಅವಕಾಶ ಕೊಟ್ಟಿದ್ರು, ಶಾಸಕನಾಗಿ ಕೆಲಸ ಮಾಡುವಂಥ ಅವಕಾಶ. ನನ್ನ ಕುಟುಂಬ ಸಾಕಲಿಕ್ಕಾಗಿ ನನ್ನ ರಾಜಕೀಯ MLA ಮಾಡಿದ್ದಲ್ಲ. ಏನಾದರೂ ನನ್ನ ಕ್ಷೇತ್ರದ ಜನರಿಗೆ ಒಳ್ಳೆಯದಾಗಿ ಮಾಡಬೇಕು, ಆ ದೃಷ್ಟಿಯಿಂದ ನನಗೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನು ಕೊಟ್ಟಿತ್ತು. ಆದರೆ BJP ಜನತಾದಳ ಹಾಗೆಲ್ಲ, ಅವರ ಸಿದ್ಧಾಂತವೇ ಬೇರೆ. ಕೊಳ್ಳೆ ಹೊಡೆಯುವುದು, ಲೂಟಿ ಮಾಡುವುದು, ತಮ್ಮ ಕುಟುಂಬವನ್ನು ಬಲಪಡಿಸುವಂಥ ಕೆಲಸ ಈ BJP ಜನತಾದಳ ಮಾಡಿಕೊಂಡು ಬಂದಿದೆ. ತದನಂತರ ಅವರ ಭ್ರಷ್ಟಾಚಾರ ವಿರುದ್ಧ ನಾವು ಪಾದಯಾತ್ರೆಯನ್ನು ಮಾಡುವಂಥ ಸನ್ನಿವೇಶ ಬಂತು. 2012ರಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಬಳ್ಳಾರಿ ಚಲೋ ವಿಧಾನಸಭೆಯಲ್ಲಿ ಒಂದು ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಎಷ್ಟರ ಮಟ್ಟಿಗೆ ಹೋದ್ರು ಅಂದರೆ, ನೀವು ಬಳ್ಳಾರಿಗೆ ಬನ್ನಿ, ಬಳ್ಳಾರಿಗೆ ಕಾಲಿಟ್ಟು ನೋಡಿ ಎಂಬ ಸಂದೇಶವನ್ನು ಕೊಟ್ಟರು. ಅವರ ಮಾತು ಹೇಳಿ ಮುಗಿಸುವ ಒಳಗೆ ಸಿದ್ದರಾಮಯ್ಯನವರು ಎದ್ದು ನಿಂತರು, ನಾವೆಲ್ಲ ಎದ್ದು ನಿಂತು ಕಾಂಗ್ರೆಸ್ ಪಕ್ಷದ ಸೈನಿಕರು ಬಳ್ಳಾರಿಗೆಲ್ಲ ಎಲ್ಲಿಗೆ ಬೇಕಾದರೂ ಬರ್ತೇವೆ, ನಾವು ಇವತ್ತೇ ಇಲ್ಲಿಯೇ ಧರಣಿ ಮಾಡಿ ನಾಳೆ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತೇವೆ, ತಾಕತ್ತಿದ್ರೆ ನಮ್ಮನ್ನು ನಿಲ್ಲಿಸಿ ಎಂಬ ಸಂದೇಶವನ್ನು ಕೊಟ್ಟು ದೊಡ್ಡ ಆಂದೋಲನವನ್ನು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಆಯಿತು. ನಾವು ಪಾದಯಾತ್ರೆ ಬಹಳ ಸರಳ ರೀತಿಯಲ್ಲಿ, ಇವತ್ತಿನ ಪಾದಯಾತ್ರೆ ನೀವು ದಿನ ನೋಡ್ತಾ ಇದ್ದೀರಿ. 5 ಸ್ಟಾರ್ ಹೋಟೆಲ್ನಲ್ಲಿ ನಿಲ್ತಾರೆ, 5 ಸ್ಟಾರ್ ಊಟ ಮಾಡ್ತಾರೆ. ಯಾರು ಈ ಕುಮಾರಸ್ವಾಮಿ ಇವತ್ತು ಕೇಂದ್ರ ಮಂತ್ರಿ ಇದ್ದಾರೆ, ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್, ಬೆಂಗಳೂರಿನ ಅತಿ ಶ್ರೀಮಂತ ಹೋಟೆಲ್, ಅದರಲ್ಲೇ ವಾಸವಾಗಿದ್ದರು. ಮಾತಾಡುವಾಗ ಹೇಳ್ತಾರೆ ನಾನು ರೈತನ ಮಗ ಅಂತ, ಮಾತಾಡುವಾಗ ಹೇಳ್ತಾರೆ ನಾನು ರೈತನ ಮಗ ಅಂತ. ರೈತನ ಮಗ 5 ಸ್ಟಾರ್ ಹೋಟೆಲ್ನಲ್ಲಿ ಇರ್ತಾರೆ. ತಾವು ಮಾಧ್ಯಮ ಮಿತ್ರರು ಇದನ್ನು ತಿಳ್ಕೊಳ್ಬೇಕು. ಅವರ ಜೀವನ ಶೈಲಿ, ಜನಸಾಮಾನ್ಯರ ಕಾಳಜಿ ಅವರಲ್ಲಿ ಇಲ್ಲ. ಅಧಿಕಾರ, ಇವತ್ತು ಅವರ ಅಪ್ಪ ಪ್ರಧಾನಿ ಆಗಿದ್ದರು, ಅವರ ಅಣ್ಣ ಲೋಕೋಪಯೋಗಿ ಸಚಿವರಾಗಿದ್ದರು. ಅವರ 2 ಮಕ್ಕಳು, ಒಬ್ಬ ಮಗ MLA, ಇನ್ನೊಬ್ಬ ಮಗ MLC, ಅವಳ ಹೆಂಡತಿ ಜಿಲ್ಲಾ ಪರಿಷತ್ ಮೆಂಬರ್. ಇಷ್ಟು ಎಲ್ಲ ಅಂದರೆ ಅವರ ಬದುಕೇ ರಾಜಕೀಯ. ಆದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ರಾಜಕಾರಣಿಗಳಿಗೆ ರಾಜಕಾರಣ ಮಾಡಲಿಕ್ಕಾಗಲ್ಲ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಭಾರತದ ಜನರು, ನಾಗರಿಕರು ಸ್ವಾಭಿಮಾನದಿಂದ ಬದುಕಬೇಕು. ಅದಕ್ಕಾಗಿ ಸಾವಿರಾರು ಜನ ಪ್ರಾಣತ್ಯಾಗ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಪಾದಯಾತ್ರೆ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಮಾಡಿದ್ರು, ತುಂಡು ಬಟ್ಟೆಯಲ್ಲಿ ಇಡೀ ದೇಶದ ಪರ್ಯಟನ ಮಾಡಿದ್ರು. ಇದು ರಾಜಕೀಯ ವ್ಯವಸ್ಥೆ. ಇವತ್ತು 5 ಸ್ಟಾರ್ ಹೋಟೆಲ್ನಲ್ಲಿ ಮುಖ್ಯಮಂತ್ರಿ ಕಡತ ವಿಲೇವಾರಿ ಮಾಡ್ತಾರೆ. ತಾವು ಆಲೋಚನೆ ಮಾಡಬೇಕು. ಸಿದ್ದರಾಮಯ್ಯನವರಿಗೂ ಯಡಿಯೂರಪ್ಪನವರಿಗೂ, ಸಿದ್ದರಾಮಯ್ಯನವರಿಗೂ ಕುಮಾರಸ್ವಾಮಿಗೂ ಇರುವಂಥ ವ್ಯತ್ಯಾಸ. ಮುಖ್ಯಮಂತ್ರಿಯಾಗಿ 2013ರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಕ್ಷಣದಲ್ಲಿ ಒಂದು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಕೊಟ್ಟವರು ಸಿದ್ದರಾಮಯ್ಯನವರು. ಅನ್ನಭಾಗ್ಯ 2013ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ
ಅವರು ಪ್ರಮಾಣ ವಚನ ಮಾಡಿದ್ದು ಕಂಠೀರವ ಸ್ಟೇಡಿಯಂನಲ್ಲಿ. ಆವಾಗ ಅವರ ಘೋಷಣೆ ಅನ್ನಭಾಗ್ಯ. ನಮ್ಮನ್ನೆಲ್ಲ ಮಂತ್ರಿ ಮಾಡಲಿಲ್ಲ ಅವತ್ತೇ, ಅವರು ಮಾಡಿದ್ದು ಅನ್ನಭಾಗ್ಯ, ಬಡವರಿಗಾಗಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮಾಡಿದ್ರು. ಇದು ದೇಶದ ಯಾವುದೇ ಮುಖ್ಯಮಂತ್ರಿ ಮಾಡದಂತಹ ಯೋಜನೆಯನ್ನು ಪ್ರಥಮವಾಗಿ ಭಾರತ ದೇಶದಲ್ಲಿ ಮಾಡಿದಂತಹ ಕೀರ್ತಿ ಅನ್ನಭಾಗ್ಯದ ನಾಯಕ ಸಿದ್ದರಾಮಯ್ಯನವರು. ಅವರಿಗೆ ಜನಸಾಮಾನ್ಯರ ಮೇಲಿರುವಂತಹ ಪ್ರೀತಿ, ಅದರಿಂದಾಗಿ ಅವರು ಆ ಘೋಷಣೆಯನ್ನು ಮಾಡಿದ್ರು. ಆ ನಂತರ 2014ರಲ್ಲಿ ಭಾರತ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಅದನ್ನು ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಇಡೀ ದೇಶದಲ್ಲಿ ಆ 5 ಕಿಲೋ ಅಕ್ಕಿಯನ್ನು ಬಡವರಿಗೆ ಕೊಡುವಂಥ ಕೆಲಸವನ್ನು ಪ್ರಥಮವಾಗಿ ಸಿದ್ದರಾಮಯ್ಯ ಮಾಡುವಾಗ ಕೆಜಿಗೆ ₹1 ಹಾಗೆ ಮಾಡಿದರು. ಆದರೆ ಕೆಲವೇ ದಿನಗಳಲ್ಲಿ ಅದನ್ನು ಬದಲಾಯಿಸಿ ಉಚಿತವಾಗಿ ಕೊಡುವಂಥ ಒಂದು ಆದೇಶವನ್ನು ಈ ರಾಜ್ಯದಲ್ಲಿ ಮಾಡಿದರು. ಇದೆಲ್ಲ ತಾವು ಬಲ್ಲದು. ಯಾರಿಗೆ ಬಡವರ ಮೇಲೆ ಪ್ರೀತಿ, ಯಾರು ಇವತ್ತು ರಾಜಕೀಯ ನಾಯಕರಿಗೆ ತಮ್ಮ ಕುಟುಂಬದ ಮೇಲೆ ಪ್ರೀತಿ, ಶ್ರೀಮಂತರ ಮೇಲೆ ಪ್ರೀತಿ, ಯಾಕಂದರೆ ಸಂಪತ್ತು ಗಳಿಸಬೇಕು, ಬಹಳ ದೊಡ್ಡ ವೈಭವದ ಜೀವನ ನಡೆಸಬೇಕು. ತನ್ನ ಕುಟುಂಬ ಜನಸಾಮಾನ್ಯರ ಹಾಗೆ ಅಲ್ಲ, ಅವರು ಬಹಳ ವೈಭವದ ಜೀವನ ನಡೆಸಬೇಕು ಎಂಬ ಆಸೆ ಆಕಾಂಕ್ಷೆಗಳಿಂದಾಗಿ ರಾಜಕೀಯದಲ್ಲಿರುವವರು ಎರಡು ಕುಟುಂಬ, ಒಂದು ದೇವೇಗೌಡ ಕುಟುಂಬ, ಇನ್ನೊಂದು ಯಡಿಯೂರಪ್ಪ ಕುಟುಂಬ. ತಾವು ಮೊನ್ನೆ ನೋಡಿದ್ರಿ ಗೆಸ್ಟ್ ಹೌಸ್ಗಳು, ದೇವೇಗೌಡರ ಮೊಮ್ಮಕ್ಕಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಗೆಸ್ಟ್ ಹೌಸ್, ಮನೆ ಅಲ್ಲ, ದೇವೇಗೌಡರ ಮೊಮ್ಮಕ್ಕಳಿಗೆ ಹಾಸನದಲ್ಲಿ ಬೇರೆ ಬೇರೆ ಗೆಸ್ಟ್ ಹೌಸ್ಗಳು, ತಂದೆ ತಾಯಿಯೊಡನೆ ಇಲ್ಲ ಅವರು. ಇದು ಆಡಳಿತ ವ್ಯವಸ್ಥೆ. ಜನ ಅವರನ್ನು ಎಷ್ಟು ಮಾತ್ರಕ್ಕೂ ನಂಬುವುದಿಲ್ಲ. ಇವತ್ತು ಹೇಳ್ತಾರೆ ಮೂಢ ಹಗರಣ ಅಂತ. ಮೂಢ ಆದೇಶ ಮಾಡಿದಂತ ಆ ಕಾಲದಲ್ಲಿ ಇದ್ದವರು ಮುಖ್ಯಮಂತ್ರಿ ಯಾರು? ಬೊಮ್ಮಾಯಿ ಸರ್ಕಾರದಲ್ಲಿ, ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಮೂಡಾದಲ್ಲಿ ನಿವೇಶನಗಳನ್ನು ಕೊಡಲಾಯಿತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಆದ ವ್ಯವಸ್ಥೆ ಅಲ್ಲ. ಕಾನೂನು ತಿದ್ದುಪಡಿ ಕೂಡ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಆದಂತಹ ಕಾನೂನು ಬದಲಾವಣೆ. ಅದೇನೇ ಇರಲಿ, ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನು, ಬಡವರ ಪರವಾಗಿರುವಂತಹ ಮುಖ್ಯಮಂತ್ರಿಗಳನ್ನು ಇವತ್ತು ಟಾರ್ಗೆಟ್ ಮಾಡುವಂತಹ ಕೆಲಸ ಈ ಬಿಜೆಪಿ ಜನತಾ ದಳ ಮಾಡ್ತಾ ಇದ್ದಾರೆ. ಅದನ್ನು ನಾವು ವಿರೋಧಿಸ್ತೇವೆ. ಏನೇ ಆಗಲಿ ಸಿದ್ದರಾಮಯ್ಯನವರ ಪರವಾಗಿ ನಾವು ಕಾಂಗ್ರೆಸ್ ಕಾರ್ಯಕರ್ತರಿದ್ದೇವೆ, ಕಾಂಗ್ರೆಸ್ ಪಕ್ಷ ಇದೆ ಎಂಬ ಮಾತನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಸರ್ವಶ್ರೇಷ್ಠ ಮುಖ್ಯಮಂತ್ರಿ ಭಾರತದಲ್ಲಿದ್ದರೆ ಅದು ಸಿದ್ದರಾಮಯ್ಯನವರು ಎಂಬುದನ್ನು ಹೆಮ್ಮೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಹೇಳಲಿಕ್ಕೆ ನಾವೆಲ್ಲ ಇಚ್ಛೆ ಪಡ್ತಾ ಇದ್ದೇವೆ. ಅವ್ರದ್ದು ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದು ಬಡವರ ಪರವಾಗಿ, ಜನಸಾಮಾನ್ಯರ ಪರವಾಗಿ. ನಾನು ಕೂಡ 3.5 ವರ್ಷ ಅವರು ಮುಖ್ಯಮಂತ್ರಿಗಳಾಗಿದ್ದ ಅವರ ಕೈಗಳಿಗೆ ಮಂತ್ರಿಯಾಗಿ ಕೆಲಸ ಮಾಡಿದೆ. ಸಂಪೂರ್ಣ ಅವರ ವ್ಯವಸ್ಥೆ ನನಗೆ ಚೆನ್ನಾಗಿ ಗೊತ್ತಿದೆ. ಏನಾದರೂ ವಿಷಯ ಬಂದಾಗ ನನ್ನ ಬೆಂತಟ್ಟು ಹೇಳ್ತಾ ಇದ್ರು, ಯು ಮಸ್ಟ್ ಬಿ ಕಾಮನ್ ಮ್ಯಾನ್. ನಾವು ಎಲ್ಲಾದರೂ ಶ್ರೀಮಂತರ ಪರವಾಗಿ ಹೋಗ್ತೇವೆ ಎಂಬುದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಮುಖ್ಯಮಂತ್ರಿ ಮಗಳು ಮಾಡ್ತಾ ಇದ್ರು. ಅದೇ ರೀತಿ 3 ವರ್ಷ ಅವರು ವಿರೋಧ ಪಕ್ಷದ ನಾಯಕನಾಗಿರುವಾಗ ಮುಖ್ಯ ಸಚೇತಕನಾಗಿ ಅವರು ಕೆಲಸ ಮಾಡಿದಂಥ ಅನುಭವ ನನ್ನಲ್ಲಿದೆ. ಆದ್ದರಿಂದ ಅವರ ಬದುಕು ನಾವು ಚೆನ್ನಾಗಿ ಬಲ್ಲವ. ಇವತ್ತು ಹೇಳ್ತಾರೆ ಗವರ್ನರನ್ನು ಉಪಯೋಗಿಸಿಕೊಂಡು ನಾವು 10 ತಿಂಗಳು ಕೂಡ ಇರಲಿಕ್ಕೆ ಬಿಡೋದಿಲ್ಲ. ಇನ್ನೂ ಕೆಲವರು ಹೇಳ್ತಾರೆ ಪಾದಯಾತ್ರೆ ಮುಗಿಯುವ ಒಳಗೆ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗೆ ಇಳಿಸ್ತೇವೆ ಅಂತ. ಯಾವ ರಾಜಭವನದಿಂದಲೂ ಸಾಧ್ಯ ಇಲ್ಲ. ಭಾರತದ ಕಾನೂನು ಚೌಕಟ್ಟು ಬೇರೆ ಇದೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ.
ರಕ್ತಪಾತವಾಗಿ ಬರಲಿಲ್ಲ. ಅಹಿಂಸಾ ತತ್ವದ ಮುಖಾಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದಕ್ಕಿದೆ. ಇವರು ಅದನ್ನು ತಿಳ್ಕೊಳ್ಬೇಕು. ಭಾರತ ದೇಶದ ಸ್ವಾತಂತ್ರ್ಯ ಸಿಕ್ಕಿದ್ದು ಅಹೋರಾತ್ರಿ ಹೋರಾಟದ ಫಲವಾಗಿ, ಉಪವಾಸದ ಫಲವಾಗಿ, ಅಹಿಂಸಾ ತತ್ವದ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ದಕ್ಕಿದಂತ ಇತಿಹಾಸ ಇದೆ. ಇವತ್ತು ಅವರು ಪಾದಯಾತ್ರೆ ಮಾಡಿಕೊಂಡು ಹೇಳ್ತಿದ್ದಾರೆ, ಒಳ್ಳೆಯ ಊಟ, ಒಳ್ಳೆಯ ಒಮ್ಮೆ ಕಾರ್ನಲ್ಲಿ ಹೋಗುದು, ಇನ್ನೊಮ್ಮೆ ಒಂದು ಫರ್ಲಾಂಗ್ ನಡೆಯೋದು, 5 ಸ್ಟಾರ್ ಹೇಳೋದು. ನಾವೆಲ್ಲ ನಮ್ಮ ಬಳ್ಳಾರಿ ಪಾದಯಾತ್ರೆಯಲ್ಲಿ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಜಗಲಿಯಲ್ಲಿ ಮಲಗಿದ್ದೇವೆ. ನಮ್ಮ ಶೌಚಾಲಯಕ್ಕೆ ಗುಡ್ಡಕ್ಕೆ ಹೋದಂಥ ಅದನ್ನು ಕೂಡ ನಾನು ಇಲ್ಲಿ ನಿಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಇಚ್ಛಿಸ್ತೇನೆ. ಆ ರೀತಿಯ ಬದುಕನ್ನು ನಾವು ಬದುಕಿದ್ದೇವೆ. ರಾಜಕೀಯ ಹೋರಾಟವನ್ನು ಕೂಡ ಮಾಡಿದ್ದೇವೆ. ಆದ್ದರಿಂದ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ನಮ್ಮ ಗವರ್ನರ್ ಮುಖಾಂತರ. ಆದ್ದರಿಂದ ಅವರ ಯಾವುದೇ ಈ ಆಟಕ್ಕೆ ನಾವು ಹೆದರುವುದಿಲ್ಲ. ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ, ಬಲಿಷ್ಠವಾಗಿದೆ. ಕಾಂಗ್ರೆಸ್ ಯಾವತ್ತೂ ಕೂಡ ಜನಸಾಮಾನ್ಯರ ಪರವಾಗಿ ಇರುವಂತಹ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ. ಅಧಿಕಾರ ಇರಲಿ ಇಲ್ಲದಿರಲಿ, ನಾವು ಇರುವುದೇ ಜನಸಾಮಾನ್ಯರ ಪರವಾಗಿ ಎಂಬುದನ್ನು ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇವತ್ತು DK ಶಿವಕುಮಾರ್ ಅವರ ಇಬ್ಬರ ಅಣ್ಣನಮ್ಮಂದಿರ ಮೇಲೆ ಬಹಳ ದೊಡ್ಡ ದಾಳಿಯನ್ನು ಬಿಜೆಪಿಯವರು, ಜನತಾ ದಳದವರು ಮಾಡ್ತಾ ಇದ್ದಾರೆ. ಅದು ಬರೇ ಡೊಂಬರಾಟ. ಏನೇ ಇರ್ಬೋದು, DK ಶಿವಕುಮಾರ್ ಅವರು ತನ್ನ ಸ್ವಂತ ತೆಗೆಯಿಂದ ಮೇಲೆ ಬಂದವರು, ತನ್ನ ಸ್ವಂತ ಹೋರಾಟದಿಂದ ಮೇಲೆ ಬಂದವರು. ಕುಮಾರಸ್ವಾಮಿ ಹಾಗೆಲ್ಲ. ಅವರ ಅಪ್ಪ ಮುಖ್ಯಮಂತ್ರಿ ಆದರು, ಅವರ ಅಪ್ಪ ಪ್ರಧಾನಿ ಆದರು. ಅದರ ಪ್ರಯೋಜನವನ್ನು ಪಡ್ಕೊಂಡು ಯಡಿಯೂರಪ್ಪನವರನ್ನೇ ಒಡಂಬಡಿಕೆ ಮಾಡಿಕೊಂಡು ಅವರು ಅಧಿಕಾರ ಅನುಭವಿಸಿದವರು. ಅಲ್ಲದೆ ಅವರು ಕಷ್ಟಪಟ್ಟು ರಾಜಕೀಯ ಮಾಡಲೇ ಇಲ್ಲ. ತಾಜ್ ವೆಸ್ಟ್ ಎಂಡ್ನಲ್ಲಿ ಕೂತು ಕಡತ ವ್ಯವಹಾರ ಮಾಡಿ ಈ ರಾಜ್ಯದ ಆಡಳಿತ ನಡೆಸಿದಂಥ ಇತಿಹಾಸ ನಾವೆಲ್ಲ ತಿಳ್ಕೊಂಡಿದ್ದೇವೆ ಎಂಬುದನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಹೋರಾಟಗಾರ, ಛಲಗಾರ, ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕ ನಮ್ಮ DK ಶಿವಕುಮಾರ್ ಅವರ ಪರವಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದೇವೆ ಎಂಬ ಮಾತನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ಇವರ ಬಿಜೆಪಿಯ ಡೊಳ್ಳು ಕುಣಿತಕ್ಕೆ ಅವರ ಯಾವುದೇ ಈ ಹೋರಾಟ ಇರ್ಬೋದು. ಅವರು ಇವತ್ತು ಪಾದಯಾತ್ರೆ ಮಾಡಿ ಬಿಜೆಪಿಯನ್ನು ಇಳಿಸಿದಂತ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಹೊರತು ಈ ಬಿಜೆಪಿಯವರಿಗೆ, ಜನತಾ ದಳದವರಿಗೆ ಕಾಂಗ್ರೆಸ್ ಅನ್ನು ಇಳಿಸುವಂತ ತಾಕತ್ತು ಇಲ್ಲ ಎಂಬುದನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇವೆ. ಆದ್ದರಿಂದ ಮುಂದೆ ನಮ್ಮ ನೆಚ್ಚಿನ ನಾಯಕರಾದ ಪದ್ಮರಾಜರವರು ಸ್ವಲ್ಪ ಮಾತಾಡಬೇಕೆಂಬ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ಏನಾಗ್ತಿದೆ ಅಂತ ತಾವೆಲ್ಲರೂ ಗಮನಿಸಿಕೊಂಡು ಬರ್ತಾ ಇದ್ದೀರಿ. ಏನೊಂದು ಈ ಅನೈತಿಕ ರಾಜಕೀಯ ವ್ಯವಸ್ಥೆ ಈ ಬಿಜೆಪಿಯವರು ಹುಟ್ಟು ಹಾಕಿರುವಂಥದ್ದು, ಇದನ್ನು ಮುಂದುವರಿಸುವಂತ ಪ್ರಯತ್ನ ಈಗಲೂ ಆಗ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ತಾವು ನೋಡಿದ್ದೀರಿ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಬಡವರಿಗಾಗಿ ಇದ್ದಂತ ಪಕ್ಷ ಯಾವುದು ಅಂತ ಇದ್ರೆ ಕಾಂಗ್ರೆಸ್ ಪಕ್ಷ. ಈ ದೇಶದ ಅಭಿವೃದ್ಧಿಯಲ್ಲಿ ಯಾವುದೆಲ್ಲ ಕೆಲಸ ಮಾಡಿದೆ ಅಂತ ತಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಕೇವಲ ಅಧಿಕಾರವನ್ನೇ ಹಿಡಿಬೇಕೆನ್ನುವ ಒಂದು ಉದ್ದೇಶದಿಂದ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಪಕ್ಷ ಇವತ್ತು ಯಾವ ರೀತಿಯ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂತ ತಮಗೆಲ್ರಿಗೂ ಗೊತ್ತಿದೆ. ಕಳೆದ 10 ವರ್ಷ 11ನೇ ವರ್ಷ ಇದು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಇವರು ಏನೆಲ್ಲ ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಅದರ ನಂತರ ಇವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇವರು ಮಾಡ್ಲಿಕ್ಕೆ ಹೊರಟದ್ದು ಪ್ರಪ್ರಥಮವಾಗಿ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡುವಂತ ಕೆಲಸಕ್ಕೆ ಇವರು ಕೈ ಹಾಕಿರುವಂತದ್ದು. ದ್ವೇಷದ ರಾಜಕೀಯದಲ್ಲಿ ಇವತ್ತು ವಿರೋಧ ಪಕ್ಷವೇ ಇಲ್ಲದಂತೆ ಮಾಡಬೇಕು ಅನ್ನುವಂತ ಇವರ ಉದ್ದೇಶ. ಅದು ಇವರು ವಿರೋಧ ಪಕ್ಷ ಇಲ್ಲ ಅಂತ ಮಾಡುದಾದ್ರೆ
ಬಹುಶಃ ಇವ್ರು ಮಾಡಿದಂತ ಉತ್ತಮ ಕೆಲಸಗಳನ್ನ ಇಟ್ಕೊಂಡು ಜನರ ಹೃದಯ ಗೆದ್ದು ಮಾಡಿದ್ರೆ ಅದರಲ್ಲಿ ಸಂತೋಷ ಇರಬೇಕು. ಆದ್ರೆ ಇವ್ರು ಮಾಡ್ತಿರೋದು ಏನು ಅಂತ ಹೇಳಿದ್ರೆ ವಿರೋಧ ಪಕ್ಷದವರನ್ನು ಬೇರೆ ಬೇರೆ ಸಂಸ್ಥೆಗಳೇನಿದೆ ಇವತ್ತು ಇಡಿ ಇರ್ಬೋದು, CBIಗಳಿರ್ಬೋದು, ಇದನ್ನೆಲ್ಲ ಬಳಸ್ಕೊಂಡು ಬೇರೆ ಬೇರೆ ರೀತಿಯಿಂದ ಆ ವಿರೋಧ ಪಕ್ಷದ ನಾಯಕರನ್ನು ಕಟ್ಟಿ ಹಾಕುವಂತ ಕೆಲಸ, ಈ ಅನೈತಿಕ ರಾಜಕೀಯವನ್ನು ಬಿಜೆಪಿ ಮಾಡ್ತಾ ಬರ್ತಾ ಇದೆ. ಇದರ ಅಂಗವಾಗಿ ಮುಂದೆ ನೀವು ನೋಡಿದ್ದೀರಿ, ಅದೆಷ್ಟೋ ರಾಜ್ಯಗಳಲ್ಲಿ ಪ್ರಜಾಪ್ರಭುತ್ವದ ಎಂದು ಚುನಾವಣೆಯಲ್ಲಿ ಜನರ ವಿಶ್ವಾಸವನ್ನು ಪಡೆದುಕೊಂಡಂತ ಸರ್ಕಾರವನ್ನು ಶಾಸಕರನ್ನು ಖರೀದಿ ಮಾಡಿ ಇಲ್ಲಿ ಆಡಳಿತಕ್ಕೆ ಬಂದಿರುವಂತದ್ದು ತಾವೆಲ್ಲರೂ ಗಮನಿಸಿದ್ದೀರಿ. ಕರ್ನಾಟಕದಲ್ಲಿ ಕೂಡ ಅಷ್ಟೇ 2023ರಲ್ಲಿ ಬಹುಮತದಿಂದ ಕಾಂಗ್ರೆಸ್ ಪಕ್ಷ ಸುಮಾರು 136 ಸೀಟುಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದು ಈಗ 15-16 ತಿಂಗಳು ಆಯಿತು. ಆದ್ರೆ ಇವತ್ತೊಂದು ಜನಪರ ಕಾಳಜಿ ಕೆಲಸ ಮಾಡ್ತಿರುವಂತ ನಮ್ಮೆಲ್ಲ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರನ್ನು ಇವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷದ ಅಧಿಕಾರದಿಂದ ಕಿತ್ತೊಗೆಯಬೇಕೆನ್ನುವಂತ ಒಂದು ದುಸ್ಸಾಹಸಕ್ಕೆ ಇವತ್ತು ಬಿಜೆಪಿಯರು ಇಳಿದಿರುವಂತದ್ದು. ಇವತ್ತು ಈ ಒಂದು ಇದರಲ್ಲಿ ಪಾದಯಾತ್ರೆಯನ್ನು ಆರಂಭಿಸಿರುವಂತದ್ದು. ಬಹುಶಃ ಇವರ ಪಾದಯಾತ್ರೆ ಇವರು ಜನರಿಗೆ ಏನು ಉತ್ತರ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದೇ ಮೊದಲು ಇವರೇ ತಿಳ್ಕೊಳ್ಬೇಕಾಗುವಂತದ್ದು. ಇವತ್ತು ಮೂಢ ಹಗರಣ ಅಂತ ಇವ್ರು ಹೇಳ್ತಾ ಇದ್ದಾರೆ, ಬಹಳ ದೊಡ್ಡದಾಗಿ ಮಾತಾಡ್ತಿದ್ದಾರೆ. ಏನ್ ಸ್ವಾಮಿ ಮೂಢ ಅನ್ನುವಂತ ಹಗರಣ ಇವತ್ತು ಏನಾದ್ರೂ ಆಗಿದೆಯಾ ಅಲ್ಲಿ ಅನ್ನುವಂಥದ್ದನ್ನು ಪ್ರಥಮವಾಗಿ ಅವರು ಉತ್ತರ ಕೊಡಬೇಕಾಗಿದೆ. ಅವರ ಸಿದ್ದರಾಮಯ್ಯನ ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲಿದ್ದ ಪ್ರಾಪರ್ಟಿಯನ್ನು ಇವರಿಗೆ ಮೂಡದವರು ತಗೊಂಡದ್ರಲ್ಲಿ 2 ಮಾತಿಲ್ಲ. ಅದಕ್ಕೆ ಯಾವುದೇ ರೀತಿಯ ಪೇಮೆಂಟ್ ಅನ್ನು ಮೂಡದವರು ಕೊಡ್ಲಿಲ್ಲ. ಇವರ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಇದ್ದಾಗಲೇ ನಿವೇಶನ ಹಂಚಿಕೆಯಾಗಿದೆ. ಈಗ ಏಕಾಏಕಿ ಬಂದು ಇವರಿಗೆ ಅಷ್ಟು ಸೈಟ್ ಕೊಟ್ಟಿದ್ದಾರೆ, ಎಷ್ಟು ಸೈಟ್ ಕೊಟ್ಟಿದ್ದಾರೆ, ಇದನ್ನು ಮುಖ್ಯಮಂತ್ರಿ ಅವರು 500 ಕೋಟಿ 1000 ಕೋಟಿ ಇದರಲ್ಲಿ ಇದು ಮಾಡಿದ್ರು ಅಂತ ಹೇಳ್ತಾರಲ್ಲ, ಯಾರಿಗೆ ಹೇಳಿ ಹೊರಟಿದ್ದೀರಿ ಸ್ವಾಮಿ ನೀವು? ಏನು ನೀವು ಜನರತ್ತೆ ಸಾಧಿಸಲಿಕ್ಕೆ ಹೊರಟಿದ್ದೀರಿ? ನೀವು ನಿಮ್ಮ ಅಧಿಕಾರದಲ್ಲಿ ನಮ್ಮ ಸರ್ಕಾರ ಬರುವ ಪೂರ್ವದಲ್ಲಿ ನೀವು ಮಾಡಿರುವಂತಹ ಹಗರಣಗಳ ಬಗ್ಗೆ ಸರ್ಕಾರ, ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಯಾವಾಗ ಇದರ ತನಿಖೆಗಳನ್ನು ಆರಂಭಿಸಲಿಕ್ಕೆ ತಯಾರಾಗಿತ್ತು, ಇದನ್ನು ಮಾಡದಾಗ ಏನಾದ್ರು ಮಾಡಬೇಕೆನ್ನುವ ಒಂದು ದುರುದ್ದೇಶ ಇಟ್ಕೊಂಡು ನೀವು ಈ ಒಂದು ಆರೋಪವನ್ನು ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ವಿರುದ್ಧ, ಹಾಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ DK ಶಿವಕುಮಾರ್ ವಿರುದ್ಧ ನೀವೊಂದು ಪಿತೂರಿಗಳನ್ನು ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರೆ ನಿಮ್ಮ ಈ ಪಿತೂರಿಗೆ ರಾಜ್ಯದ ಜನತೆ ಇವತ್ತು ಏನು ಆ ಚುನಾವಣೆಯ ಮುಖಾಂತರ ಜನರ ವಿಶ್ವಾಸ ಗಳಿಸಿ ಬಂದಂತ ಕಾಂಗ್ರೆಸ್ ಪಕ್ಷ, ಇದರ ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಕರ್ನಾಟಕದ ಜನತೆ ಖಂಡಿತವಾಗ್ಲೂ ನಿಮ್ಮನ್ನು ಕ್ಷಮಿಸ್ಲಿಕ್ಕಿಲ್ಲ. ನಾವು ಕರ್ನಾಟಕದ ಜನತೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರ ಸರ್ಕಾರಕ್ಕೆ ಬೆಂಬಲವಾಗಿ ನಾವು ನಿಲ್ತೇವೆ. ಇವತ್ತೇನು ನಮ್ಮ ಪಕ್ಷ ನಿಮ್ಮ ಪ್ರತಿಭಟನೆಗೆ ಮೊದಲೇ ನಾವು ಕೂಡ ಜನಗಳಿಗೆ ವಿಚಾರಗಳನ್ನು ತಿಳಿಸುವಂತಹ ಸಭೆಗಳನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ಕೊನೆಯ ಸಭೆ ನಾಡಿದ್ದು ಮೈಸೂರಿನಲ್ಲಿದೆ, 9ನೇ ತಾರೀಕಿಗೆ ಮೈಸೂರಿನಲ್ಲಿದೆ. ಈ ಜಿಲ್ಲೆಯಿಂದಲೂ ನಾವು ನಮ್ಮ ನಾಯಕರೆಲ್ಲರ ನೇತೃತ್ವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಹೋಗಿ ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ, DK ಶಿವಕುಮಾರ್ ಅವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸುವಂತ ಕೆಲಸ ನಾವು ಕೂಡ ಮಾಡ್ತೇವೆ. ನಿಮ್ಮ ಈ ಏನು ದುಸ್ಸಾಹಸಕ್ಕೆ ನೀವು ಏನು ಇಳಿದಿದ್ದೀರಿ, ನೀವು ಇದರಿಂದ ನೀವು ಹಿಂದೆ ಮಾಡಿರ್ಬೋದು, ನೀವು ಸಕ್ಸಸ್ ಆಗಿರ್ಬೋದು, ಆದ್ರೆ ಈಗ ಸಮಯ ಬದಲಾವಣೆ ಆಗಿದೆ ಅನ್ನುವಂತ ಒಂದು ಎಚ್ಚರಿಕೆ ನಿಮಗೆ ಕೊಡ್ತಾ ಇದನ್ನು ನೀವು ಈ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾವು ಆಗ್ರಹಿಸ್ತೇವೆ. ಬಗ್ಗೆ ಕೆಲಸ ಮಾಡ್ತಿದ್ದೀರಾ, ಆ ಕೆಲಸಗಳನ್ನು ದಾರಿ ತಪ್ಪಿಸುವಂತ ಹಾದಿಗೆ ತೆಗೆದುಕೊಂಡು ಹೋಗ್ತಿದೆ. ಮೊನ್ನೆ ಸಂಪೂರ್ಣ ಅಧಿವೇಶನದಲ್ಲಿ ಸರ್ಕಾರ ಮಾಡುವಂತ ಎಲ್ಲ ಕೆಲಸಗಳ ವಿರುದ್ಧವಾಗಿ ವಿನಾಕಾರಣ ಅಧಿವೇಶನದ ಹಾದಿಯನ್ನು ತಪ್ಪಿಸುವಂತ ಕೆಲಸ ಕಾರ್ಯವನ್ನು ಮಾಡ್ತೀವಿ. ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಂಪೂರ್ಣವಾಗಿ ಸರ್ಕಾರದ ಜೊತೆ ನಿಂತಿದೆ. ನಾವು ಸರ್ಕಾರಕ್ಕೆ ಸಂಪೂರ್ಣವಾದಂತ ಬೆಂಬಲ ಕೊಡ್ತೇವೆ. ನೀವು ಅವರ ಜೊತೆ ಮೈತ್ರಿ ಮಾಡ್ಕೊಂಡು ನೀವು ಹಾಗೆ ಹೇಳಿದ್ದಕ್ಕೆ ಅರ್ಥ ಬರ್ತದೆ. ಈಗ ಮುಖ್ಯಮಂತ್ರಿ ಅವರಾದ್ರೆ ಸರ್ಕಾರ ನಿಮ್ದು, ನಿಮ್ಮವರು ಸಚಿವರು ಇರಲಿಲ್ಲ, ಆಗ ನೀವು ಅದನ್ನು ಪ್ರಶ್ನೆ ಮಾಡಬೇಕಿತ್ತು. ಈಗ ಪ್ರಶ್ನೆ ಮಾಡಿ ಅಂತ ನಿಮ್ಗೆ ಅಧಿಕಾರ ಇವತ್ತು ನಾನು ಪತ್ರಿಕೆ ಚರ್ಚೆ ಇಲ್ಲ, ನಿಮ್ಮಲ್ಲಿ ವಾಗ್ವಾದ ಕೂಡ ಇಲ್ಲ. ನನ್ನ ಹಂಬಲ್ ರಿಕ್ವೆಸ್ಟ್,
ಅವರು ರೈತನ ಮಗ ಅಂತ ಪ್ರತಿಯೊಮ್ಮೆ ಬಾಯಿಯಿಂದ ಮಾತಾಡುವುದಕ್ಕಾಗಿ ಹೇಳಿದ್ದು ಅವರು ಕಪಟ ರೈತನ ಮಗ ಅಂತ. ಯಾಕಂದ್ರೆ ಥಾಟ್ ವೆಸ್ಟ್ ಎಂಡ್ ನಲ್ಲಿ ಕೂತು ನಾನು ರೈತನ ಮಗ ಅಂತ ಎದೆ ತಟ್ಟಿದ್ರೆ ನಾವು ಮೂರ್ಖರಲ್ಲ, ನಾವು ಅದನ್ನು ಒಪ್ಪಲಿಕ್ಕೆ ಸಿದ್ಧರಿಲ್ಲ. ನಿಮ್ಗೆ ಅವರು ಕಪಟ ರೈತನ ಮಗ ಅಂತ ಗೊತ್ತಾಗೋದು ನಿಮ್ಮ ಜೊತೆ ಮೈತ್ರಿ ಮಾಡಿಕೊಂಡಾಗ ನಿಮ್ಗೆ ಗೊತ್ತಾಗ್ಲಿಲ್ಲ. ಅವರು ಆವಾಗ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು. ಬಿಜೆಪಿ ಈ ದೇಶದ ಜನತೆಗೆ ದ್ರೋಹ ಮಾಡಿದೆ ಎಂಬ ದೃಷ್ಟಿಯಿಂದ ನಾವು ಮೈತ್ರಿ ಮಾಡಿದ್ದು ಹೌದು. ಆದರೆ ಇವರು ಕುಮಾರಸ್ವಾಮಿ ಬಿಜೆಪಿಯವರನ್ನು ಮೈತ್ರಿ ಮಾಡಿಕೊಂಡು ಸರ್ಕಾರ ನಮ್ಮ ಧರ್ಮಸಿಂಗರವರ ಸರ್ಕಾರ ಅಧಿಕಾರ ಮಾಡಿದ್ರಲ್ಲ, ಅವರೇ ಒಂದು ಕಡೆಯಿಂದ ಸಿದ್ದರಾಮಯ್ಯ ಯಡಿಯೂರಪ್ಪ ಇವರು ನಮ್ಮ ಧರ್ಮಸಿಂಗ್ ಅವರನ್ನು ಸೇರಿ ಸರ್ಕಾರ ಮಾಡಿದ್ರು. ಅವರನ್ನು ಇಳಿಸಿ ಯಡಿಯೂರಪ್ಪನೊಟ್ಟಿಗೆ ಸರ್ಕಾರ ಮಾಡಿದ್ರು. ಅವರನ್ನು ಇಳಿಸಿ ಅವರು ಮನೆಗೆ ಹೋದ್ರು. ಇದೆಲ್ಲ ಇತಿಹಾಸ. ಅದೆಲ್ಲ ಗೊತ್ತಿದ್ದೆ ನೀವು 2018 ಅಲ್ಲಿ ಅವ್ರ ಜೊತೆ ಸರ್ಕಾರ ಮಾಡಿದ್ರಿ. ರಾಜಕೀಯ ವ್ಯವಸ್ಥೆ ಅಂದ್ರೆ ಆದ್ರಿಂದ. ಆದ್ರೆ ನಾನೊಂದು ಮಾತು ಪ್ರಥಮವಾಗಿ ತಮ್ಮಲ್ಲಿ ಹೇಳಿದೆ, ಈ ಪಕ್ಷಗಳೆಲ್ಲ ಹುಟ್ಟಿದ್ದು ಯಾವಾಗ? ಕಾಂಗ್ರೆಸ್ ಪಕ್ಷದ ವಿರುದ್ಧ ಕುಟುಂಬ ರಾಜಕೀಯ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಅವರ ಮಗಳು ಇಂದಿರಾ ಗಾಂಧಿ ಪ್ರಧಾನಿ ಆದ್ರು, ಇಂದಿರಾ ಗಾಂಧಿ ಅವರ ಮಗ ರಾಜೀವ್ ಗಾಂಧಿ ಪ್ರಧಾನಿ ಆದ್ರು. ಅದರ ವಿರುದ್ಧ ಇವರೆಲ್ಲ ಒಟ್ಟಿಗಾದ್ರು. ಒಟ್ಟಿಗಾಗಿ ಮಾಡಿದ್ದೇನು? ಅವರ ಕುಟುಂಬವನ್ನು ಬೆಳೆಸುವಂತ ಕೆಲಸ ಮಾಡಿದ್ದು. ಅದನ್ನೇ ನಾವು ಇಲ್ಲಿ ಪ್ರಸ್ತಾವ ಮಾಡಿದ್ದು. ಇವತ್ತೆಲ್ಲ ರಾಜಕಾರಣಿಗಳಿಗೆ 5 ಸ್ಟಾರ್ ಸಂಸ್ಕೃತಿ ಬ್ರೇಕ್ ತಗೊಂಡು ಕಬಿನಿಗೆ ಹೋಗಿ ಒಂದು ಬಾರಿ 5 ಸ್ಟಾರ್ ರೆಸಾರ್ಟ್ ಅಲ್ಲಿ ಇದ್ರು. ರಾಹುಲ್ ಗಾಂಧಿ ಅವರು ಸಹ ಅವರು ರೈತರ ಮಗ ಅಂತ ಹೇಳಿಲ್ಲ. 5 ಸ್ಟಾರ್ ಸಂಸ್ಕೃತಿ ಅಲ್ಲ, ದಯಮಾಡಿ he was a grandson of a multi-millionaire of the country. ಮೋತಿಲಾಲ್ ನೆಹರೂರವರು ಬರೀ ಮೊಮ್ಮಗ. ಮೋತಿಲಾಲ್ ನೆಹರೂರವರು ತನ್ನ 10 ಎಕರೆಯ ದೊಡ್ಡ ಬಂಗಲೆಯನ್ನೇ ದೇಶಕ್ಕೆ ಸ್ವಾತಂತ್ರ್ಯ ಬರುವಂತಹ ಸಂದರ್ಭದಲ್ಲಿ ದೇಶಕ್ಕೆ ದಾನವಾಗಿ ಕೊಟ್ಟಂತ ಇತಿಹಾಸ ಇದೆ. ಅದನ್ನು ನಾವು ತಿಳ್ಕೊಳ್ಬೇಕು. ಸಾಹೇಬ್ರು ಹೇಳುವ ವಿಚಾರ ಇಷ್ಟೇ, ಭೂತದ ಬಾಯಲ್ಲಿ ಭಗವದ್ಗೀತೆ ಬೇಡ ಅಂತ, ಕುಮಾರಸ್ವಾಮಿಯವರ ಬಾಯಲ್ಲಿ ಭಗವದ್ಗೀತೆ ಬೇಡ ಅಂತ. ಬೇರೆ ಏನಿಲ್ಲ. ನಾನು ರೈತರ ಮಗ ನಾವು ನೀವು ರೈತರ ಮಕ್ಕಳಲ್ವಾ? ಈಗ ನನ್ನ ಮಗ ಎಲ್ಲ ಹೇಳಿದ್ದಾರೆ, ಇಲ್ಲೆಲ್ಲ ಅವ ಮಂತ್ರಿಯ ಮಗ ಅಂತ.